ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. BJPಯವರ ಒಂದು ದೊಡ್ಡ ಘೋಷಣೆ ಇದೆಯಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್, ಅದು ಕೇವಲ ಒಂದು ಘೋಷಣೆ, ಅದು ಕೇವಲ ಒಂದು ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಒಂದಷ್ಟು ಹೋರ್ಡಿಂಗ್ಸು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ತಮ್ಮ ಮುಖವನ್ನು ಬಿಂಬಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗ ಅಷ್ಟೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಅದು ಸಹ ಉತ್ತರ ಪ್ರದೇಶದಿಂದ. ಒಂದು ಹೆಣ್ಣುಮಗು, 7ನೇ ತರಗತಿಯ ಹೆಣ್ಣುಮಗು ಚೀಫ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಬಂದು ನನಗೆ ಓದೋಕ್ಕಾಗ್ತಿಲ್ಲ, ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ದಯವಿಟ್ಟು ನನ್ನ ಫೀಸನ್ನು ಕಟ್ಟೋದಕ್ಕೆ ಏರ್ಪಾಟು ಮಾಡಿ ಅಂತ ಕೇಳಿಕೊಂಡ್ರೆ, ಆ ಜಾಗದಲ್ಲಿ ಎಲ್ಲರ ಎದುರುಗಡೆ ಯೋಗಿ ಆದಿತ್ಯನಾಥ್ ಮಾತು ಕೊಟ್ಟರು, ಎಸ್ ನಾನು ಆ ಸ್ಕೂಲ್ ಜೊತೆ ಮಾತಾಡಿ ನಿನ್ನ ಫೀಸನ್ನು ವೇವ್ ಆಫ್ ಮಾಡಿಸ್ತೀನಿ ಅಂತ. ಅದು ಸಹ RSS ಅವರು ನಡೆಸ್ತಾ ಇರುವಂತಹ ಶಾಲೆ. ಆದರೆ ಮಾರನೇ ದಿನ ಆ ಮಗು ಶಾಲೆಗೆ ಹೋದರೆ ಆ ಶಾಲೆ ಹೇಳುತ್ತೆ, ಫೀಸ್ ಕಟ್ಟಿದ್ರೆ ಮಾತ್ರ ಬರಬೇಕು, ಸುಮ್ಮನೆ ಬಂದಿಲ್ಲ ತಲೆ ಹರಟೆ ಮಾಡಬೇಡ, ಆ ಥರ ವೇವ್ ಆಫ್ ಮಾಡೋ ಯಾವ ಆಪ್ಷನು ನಮ್ಮ ಹತ್ರ ಇಲ್ಲ ಅಂತ. ಸೊ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಮಾತಿಗೂ ಸಹ RSS ಆಡಳಿತದ ಸ್ಕೂಲೊಂದು ಕ್ಯಾರೆ ಅನ್ನಲ್ಲ, ಆದರೂ ಸಹ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಡೈಲಾಗ್ ಮಾತ್ರ ಹೇಳ್ಕೊಂಡು ಓಡಾಡ್ತಾರೆ. ಸೊ ಏನಿದು ಇಡೀ ಪ್ರಕರಣ ಅಂತ ನಿಮಗೆ ವಿವರಿಸ್ತೀನಿ. ಗೋರಖ್ಪುರ, ಅದು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸ್ವಂತ ಊರು. ಆ ಊರಿನಲ್ಲಿ ಮೊನ್ನೆ ಜುಲೈ 1ನೇ ತಾರೀಕು ಅವರು ಭೇಟಿ ಕೊಟ್ಟಿದ್ದರು. ಯೋಗಿ ಆದಿತ್ಯನಾಥ್ ಭೇಟಿ ಕೊಟ್ಟು ಅಲ್ಲೊಂದು ಜನತಾ ದರ್ಬಾರ್ ಅಂತ ಮಾಡಿದ್ರು. ಸೊ ಜನರ ಕಷ್ಟ ಸುಖ ಆಲಿಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡೋರು. ಅಲ್ಲಿಗೆ ಒಂದು ಹೆಣ್ಣು ಮಗು ತನ್ನ ತಂದೆ, ಕಾಲು ಮುರಿದು ಹೋಗಿರುವಂತಹ ತನ್ನ ತಂದೆಯ ಜೊತೆ ಬರ್ತಾಳೆ. ಬಂದು ಹೇಳ್ತಾಳೆ, ನನ್ನ ತಂದೆ ಕೆಲವು ವರ್ಷಗಳ ಹಿಂದೆ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗೋದಿಲ್ಲ, ಮನೆಯಲ್ಲಿ ಬಡತನ ಇದೆ, ನಮ್ಮ ಅಣ್ಣ 12ನೇ ತರಗತಿ ಓದ್ತಿದ್ದಾನೆ, ನಾನು 7ನೇ ತರಗತಿ ಓದ್ತಾ ಇದ್ದೀನಿ, ನಮ್ಮ ಅಣ್ಣನಿಗೆ ಫೀಸ್ ಕಟ್ಟೋದಕ್ಕೆ ಸುಸ್ತಾಗೋಯ್ತು ನಮ್ಮ ಕುಟುಂಬ, ಅವನ ವಿದ್ಯಾಭ್ಯಾಸವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 12ನೇ ತರಗತಿಯಲ್ಲಿದ್ದಾನೆ, ತುಂಬ ಮುಖ್ಯವಾದ ಘಟ್ಟ. ನಾನು 7ನೇ ಕ್ಲಾಸ್ ಇರೋದ್ರಿಂದ ನನ್ನನ್ನು ಈ ವರ್ಷ ಓದಿಸ್ಬಾರ್ದು ಅಂತ ಇವರು ತೀರ್ಮಾನ ಮಾಡಿದ್ದಾರೆ. ಯಾಕೆ ಅಂದರೆ ತಿಂಗಳಿಗೆ 1650 ರೂಪಾಯಿ ಫೀಸು, 18,000 ರೂಪಾಯಿ ಪೆಂಡಿಂಗ್ ಇದೆ. ಅದು RSS ಅವರು ನಡೆಸುವಂತಹ ಸರಸ್ವತಿ ಶಿಶು ಮಂದಿರ್ ಅನ್ನುವಂತಹ ಸ್ಕೂಲು ಗೋರಖ್ಪುರದಲ್ಲೇ ಇದೆ. ದಯವಿಟ್ಟು ನನಗೆ ಓದೋದಕ್ಕೆ ಅವಕಾಶ ಮಾಡಿಕೊಡಿ, ಆ ಫೀಸನ್ನು ಏನಾದರೂ ಮಾಡಿ ಕಟ್ಟಿಸಿ ಅಥವಾ ವೇವ್ ಆಫ್ ಮಾಡಿಸಿ, ಮನ್ನಾ ಮಾಡಿಸಿ ಅಂತ. ಅದನ್ನು ಕೇಳಿದ ತಕ್ಷಣ ಭಾವುಕರಾದಂತೆ ನಟಿಸಿದಂತಹ ಮಿಸ್ಟರ್ ಯೋಗಿ ಆದಿತ್ಯನಾಥ್ ಎಲ್ಲರ ಮುಂದೆ, ನಟನೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಆ ನಂತರ ಏನಾಯಿತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ, ಎಲ್ಲರ ಮುಂದೆ ಮೈಕ್ ತಗೊಂಡು ನಿನ್ನ ವಿದ್ಯಾಭ್ಯಾಸಕ್ಕೆ ಯಾವ ಅಡೆತಡೆನೂ ಬರಲ್ಲ, ನಾನು ಮಾತಾಡ್ತೀನಿ ಸ್ಕೂಲ್ಗೆ, ಅಧಿಕಾರಿಗಳು ಮಾತಾಡ್ತಾರೆ, ನಾಳೆಯಿಂದನೇ ಸ್ಕೂಲ್ಗೆ ಹೋಗ್ಬೋದು, ನಿನ್ನ ವಿದ್ಯಾಭ್ಯಾಸ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಆ ಮಗು ಹೇಳುತ್ತೆ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ, ನಾನು IAS ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಅಂತೆ. ನೀನು ಧೈರ್ಯವಾಗಿ ಮನೆಗೆ ಹೋಗು, ಸ್ಕೂಲ್ಗೆ ಹೋಗು ಅಂತ. ಪಾಪ ಅದನ್ನು ನಂಬಿ ಆ ಮಗು ಮತ್ತು ಆ ಮಗುವಿನ ಕಾಲು ಮುರಿದು ಹೋಗಿರುವಂತಹ ತಂದೆ, ಆ ಮಗು ಹೆಸರು ಪಂಕುರಿ ತ್ರಿಪಾಠಿ ಅಂತ, 7ನೇ ತರಗತಿ ಓದ್ತಾ ಇರೋದು, ಸರಸ್ವತಿ ಶಿಶು ಮಂದಿರ್ ಗೋರಖ್ಪುರ, RSS ಅವರ ಸ್ಕೂಲ್ ಅದು, RSS ನೇರವಾಗಿ ನಡೆಸೋ ಸ್ಕೂಲ್ ಅದು. ಅವರ ತಂದೆ ರಾಜೀವ್ ಕುಮಾರ್ ತ್ರಿಪಾಠಿ ಜೊತೆ ಮಾರನೇ ದಿನ ಸ್ಕೂಲ್ ಹತ್ರ ಹೋಗಿತ್ತು. ಆದಿತ್ಯನಾಥ್ ಹೇಳಿದ್ದಾರೆ, ನಮಗೆ ಸ್ಕೂಲಿಗೆ ಬರಬಹುದಾ, ಫೀಸ್ ಕಟ್ಟಿಲ್ಲ. ಸ್ಕೂಲವರು ರೊಚ್ಚಿಗೆದ್ರು, ಯಾರು ನಿನಗೆ ಹೇಳಿತ್ತು, ಅಂತಹ ಯಾವ ಆಪ್ಷನ್ನೂ ಇಲ್ಲ, ಯಾರು ಹೇಳಿದ್ರು ಫೀಸ್ ವೇವ್ ಆಫ್ ಮಾಡೋಕ್ಕೆ ಬರಲ್ಲ, ಫೀಸ್ ಕಟ್ಟು ಇಲ್ಲ ಇಲ್ಲಿಂದ ಹೋಗ್ತಾ ಇರು ಅಂತ ಬೈದು ಕಳಿಸಿದ್ದಾರೆ, ಅವಮಾನಿಸಿ ಕಳಿಸಿದ್ದಾರೆ. RSS ನಡೆಸೋ ಸ್ಕೂಲು ಕೇವಲ 18,000 ರೂಪಾಯಿ ಫೀಸ್ ಕಟ್ಟಿಲ್ಲ ಅಂತ, ಅದು ತಿಂಗಳಿಗೆ 1650 ರೂಪಾಯಿ. ನೀನು ಸ್ಕೂಲ್ಗೆ ಬರಬೇಡ, ಓಡಿಸ್ತಾರೆ. ಇದು RSS ಅವರ ಸಂಸ್ಕೃತಿ. ಸುಮ್ಮನೆ ಹೇಳ್ತಾರಲ್ಲ, ಯಾವುದೋ ಫೋಟೋ ಎಡಿಟ್ ಮಾಡಿ ಸಮಾಜ ಸೇವೆ ಅದು ಇದು ಅಂತ ಏನು ತೋರಿಸಿದ್ದು ಎಲ್ಲ ಸುಳ್ಳು ಅಂತ ಇಲ್ಲೇ ಗೊತ್ತಾಗುತ್ತೆ. ಆ ಮಗು ಪಾಪ ಕಣ್ಣೀರು ಹಾಕ್ಕೊಂಡಿದೆ. ಆ ವಿಚಾರ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಗಮನಕ್ಕೆ ಬಂದಿದೆ. ಅವರು ಇದರ ಬಗ್ಗೆ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದರ ಅರ್ಥ ಇದೇನಾ ನೀವು ಮಾಡುವಂಥದ್ದು? ನಿಮ್ಮದೇ ಊರಿನ ಹೆಣ್ಣು ಮಗು, ನಿಮ್ಮದೇ ಕ್ಷೇತ್ರದ ಹೆಣ್ಣು ಮಗು, ಅದರ ಫೀಸ್ 18,000 ರೂಪಾಯಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ಆ ಸ್ಕೂಲ್ ಅವರು ಅವಮಾನ ಮಾಡಿ ಮನೆಗೆ ಕಳಿಸ್ತಾರಲ್ಲ, ಎಂತಹ ಆಡಳಿತ ನಿಮ್ಮದು?
ನಿಮ್ಮ ಮಾತಿಗೆ ಅಷ್ಟು ಬೆಲೆ ಇಲ್ವಾ? ಒಬ್ಬ ಮುಖ್ಯಮಂತ್ರಿ ಮಾತಿಗೆ, ಅದು BJP ಮುಖ್ಯಮಂತ್ರಿಯ ಮಾತಿಗೆ RSSನವರು ನಡೆಸುವಂತಹ ಶಾಲೆಯಲ್ಲಿ ಒಂದು ಎಕ್ಕಚ್ಚಿತ್ತು ಫೀಸ್ 18,000 18,000 ರೂಪಾಯಿ ನಾನು ಪೇ ಮಾಡ್ತೀನಿ, ಆ ಮಗು ಓದಲಿ, ಅದೇನು ಓದುತ್ತೆ ಓದಲಿ, ನಾನು ನೋಡ್ಕೊಳ್ತೀನಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು. ಅದು ಹೇಳಿದ ಮೇಲೆ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಆದ ಮೇಲೆ, ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆದ ಮೇಲೆ ಎದ್ನೋ ಬಿದ್ನೋ ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರದ ಅಧಿಕಾರಿಗಳು ಶಾಲೆಗೆ ದೌಡಾಯಿಸಿದ್ದಾರೆ. ಅದೇನು ಮಾತಾಡಿದ್ರೂ ಗೊತ್ತಿಲ್ಲ. RSS ಮುಂದೆ ಇವರೇನು ಬಾಲ ಬಿಚ್ಚಲ್ವಲ್ಲ. ಮುಖ್ಯಮಂತ್ರಿ ಆದರೂ, ಪ್ರೈಮ್ ಮಿನಿಸ್ಟರ್ ಆದರೂ ಕೈ ಕಟ್ಕೊಂಡು ನಿಂತ್ಕೋಬೇಕು ಇವರು BJPಯವರು RSS ಮುಂದೆ. ಅಲ್ಲಿ ಹೋಗಿ ಏನು ಮಾಡಿದ್ರೂ ಗೊತ್ತಿಲ್ಲ, ಕೈ ಕಟ್ಕೊಂಡು ನಿಂತ್ಕೊಂಡ್ರೋ ಇನ್ನೇನು ಮಾಡಿದ್ರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿಂದ ಮಗು ಸ್ಕೂಲ್ಗೆ ಹೋಗೋದಕ್ಕೆ ಏರ್ಪಾಟ್ ಮಾಡಿದಾರಂತೆ. ಮಗು ಸ್ಕೂಲ್ಗೆ ಹೋಗಿದೆಯಂತೆ. ಇವತ್ತು ಸೋಮವಾರ ಸ್ಕೂಲ್ಗೆ ಹೋಗಿದೆ ಅಂತ ಸುದ್ದಿ ಬರ್ತಾ ಇದೆ. ಏನು ಇದೆಲ್ಲ ಡ್ರಾಮಾ ಆದಮೇಲೆ ಮುಖ್ಯಮಂತ್ರಿ, BJPಯ ಮುಖ್ಯಮಂತ್ರಿ ಒಂದು ಹೆಣ್ಣು ಮಗುವಿನ ವಿದ್ಯಾಭ್ಯಾಸದ ವಿಚಾರದಲ್ಲಿ ಕೇವಲ 18,000 ರೂಪಾಯಿ ಫೀಸ್ಗೆ ನೀನು ವಿದ್ಯಾಭ್ಯಾಸ ನಿಲ್ಲಿಸಬಾರ್ದು, ನಾನು ಮಾತಾಡ್ತೀನಿ, ನಮ್ಮದೇ ಶಾಲೆ RSS ಅನ್ನೋ ರೀತಿಯಲ್ಲಿ ಭರವಸೆ ಕೊಡ್ತಾರೆ. RSS ಶಾಲೆ ಹೇಳುತ್ತೆ ಗೆಟ್ ಔಟ್ ಅಂತ. ಆಲ್ಮೋಸ್ಟ್ ಅದೇ ಧ್ವನಿಯಲ್ಲೇ ಮಾತಾಡಿರೋದು. ಅದನ್ನೇ ಅವರು ಮಾಧ್ಯಮಗಳಿಗೆ ಹಂಚ್ಕೊಂಡ್ರು. ನಮ್ಮನ್ನು ಅವಮಾನ ಮಾಡಿ ಕಳಿಸಿದ್ರು. ನನ್ನ ತಂದೆಯನ್ನು ಸಹ ಅವಮಾನಿಸಿದರು ಶಾಲೆಯಲ್ಲಿ. ನಂತರ ಈಗೇನೋ ಏರ್ಪಾಟ್ ಮಾಡಿದಾರಂತೆ. ಇಷ್ಟಾದ ಮೇಲೂ ಮಾಡಿಲ್ಲ ಅಂದರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರೋದಕ್ಕೆ ಒಂದು ಚೂರು ಕೂಡ ಲಾಯಕ್ಕಿಲ್ದಿರೋ ವ್ಯಕ್ತಿ ಅಂತ ಅನ್ಸ್ಕೋಬೇಕಾಗತ್ತೆ ಅಂತ ಈಗೇನೋ ಮಾಡಿದಾರಂತೆ. ಸೊ ಇದೇ ಇವರ ಬೇಟಿ ಬಚಾವ್ ಬೇಟಿ ಪಡಾವ್ ಲಕ್ಷಣ. ಒಂದು ಹೆಣ್ಣು ಮಗು, ಅದು RSS ಶಾಲೆಯಲ್ಲಿ ಫೀಸ್ ಕಟ್ಟಲ್ಲ ಅನ್ನೋ ಕಾರಣಕ್ಕೆ ಅದು ಸಣ್ಣ ಅಮೌಂಟು ಹೊರಗೆ ಹಾಕ್ತಾರೆ. ದಿಸ್ ಇಸ್ ದ ಟ್ರುತ್. ಇದೇ BJP RSSನವರ ಅಥವಾ BJPಯವರ ಬೇಟಿ ಬಚಾವ್ ಬೇಟಿ ಪಡಾವ್ ಘೋಷಣೆಯ ನಿಜವಾದ ರೂಪ. ಅಷ್ಟೇ, ಬರೀ ಘೋಷಣೆ ಅಷ್ಟೇನೇನೂ ಇಲ್ಲ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.